ಕೆಂಪೇಗೌಡ. ನಾವು ಪ್ರತಿ ಶನಿವಾರ ಸಾಮಾನ್ಯವಾಗಿ ಪಂಚಮುಖಿ ಆಂಜನೇಯ ಸ್ವಾಮಿಗೆ ಬರ್ತಾ ಇರ್ತೀನಿ. ನಮಗೆ ಎಲ್ಲನೂ ದೇವರು ಒಳ್ಳೇದು ಮಾಡಿದ್ದಾನೆ. ಮನೆ ಕಟ್ಟೋದ್ರಿಂದ ಆಗಲಿ, ಉದ್ಯೋಗದಿಂದ ಆಗಲಿ, ಆಮೇಲೆ ಬೇರೆ ಯಾವ ಮಗನ ಮದುವೆ ವಿಷಯದಲ್ಲಾಗಿರಲಿ, ಯಾವುದೇ ವಿಷಯದಲ್ಲಾಗಿದ್ದರೂ ಕೂಡ ತುಂಬ ಚೆನ್ನಾಗಿ ಆಗಿ ಬಂದಿದೆ ನಮಗೆ. ನಾವು ಪ್ರತಿ ಶನಿವಾರ ಬರ್ತೀವಿ ಸರ್. ಹಾಂ ಸರ್, ನಾವು ಇಲ್ಲಿ ಪ್ರತಿ ಶನಿವಾರ ಬರ್ತೀವಿ. ಏನೇ ಟೆನ್ಷನ್ ಇರಲಿ, ಏನೇ ಇರಲಿ, ಇಲ್ಲಿ ಈ ದೇವಸ್ಥಾನಕ್ಕೆ ಬಂದರೆ ಆರಾಮಾಗಿ ಹಗುರವಾಗಿ ಹೋಗ್ತೀವಿ. ನೆಮ್ಮದಿ ಸಿಗುತ್ತೆ. ಒಂಥರ ತುಂಬ ಹಗುರ ಆಗುತ್ತೆ ಮನಸ್ಸು. ಏನೋ ಎಷ್ಟೋ ಟೆನ್ಷನ್ ಇರಲಿ, ಏನೋ ಇರಲಿ, ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಬಂದಮೇಲೆ ಒಂಥರ ಸಮಾಧಾನ ಇರುತ್ತೆ. ನಾನು ಕವಿತಾ ವಿಶ್ವನಾಥ್ ಅಂತ. ನಾನು ಚಂದ್ರ ಲೇಔಟಿಂದ ಬಂದಿದ್ದೀನಿ. ನಾವು ಈ ಪಂಚಮುಖಿ ದೇವಸ್ಥಾನಕ್ಕೆ ಸುಮಾರು ವರ್ಷಗಳಿಂದ ಬರ್ತಾಯಿದ್ದೀನಿ. ನಾವು ಅಂದ್ಕೊಂಡಿದ್ದೆಲ್ಲ ಚೆನ್ನಾಗಿ ಆಗುತ್ತೆ. ಹಾಗಾಗಿ ಪದೇ ಪದೇ ಬರೋ ಥರ ದೇವ್ರು ಕರೆಸ್ಕೊತಾ ಇದ್ದಾನೆ. ನಮ್ಮ ಹೆಸರು ರವಿ. RPC ಲೇಔಟಿಂದ ಬಂದಿದ್ದೀವಿ. ಪ್ರತಿ ಶನಿವಾರ ಬರ್ತಾ ಇರ್ತೀವಿ. ನಮಗೆ ಮನಸ್ಪೂರ್ವಕವಾಗಿ ಆಂಜನೇಯ ಪಂಚಮುಖಿ ಆಂಜನೇಯ ಸ್ವಾಮಿಯಿಂದ ಒಳ್ಳೆಯದಾಗಿದೆ. ಮನಸ್ಗೂ ನೆಮ್ಮದಿ ಇದೆ. ಏನಿಲ್ಲ, ಮನೇಲಿ ಸುಖ ಶಾಂತಿ ನೆಮ್ಮದಿ ಎಲ್ಲ ಆರಾಮಾಗಿದ್ದೀವಿ. ತುಂಬ ಪವರ್ಫುಲ್ ಪಂಚಮುಖಿ ಆಂಜನೇಯ ಸ್ವಾಮಿ. ನೆಮ್ಮದಿಯವ್ರಿಗೆಲ್ಲ ಕೈ ಬಿಡೋದಿಲ್ಲ ಆಂಜನೇಯ. ಚೆನ್ನಾಗಿದೆ ಸರ್. ಮದುವೆ ಆಗದೆ ಇರೋರು, ಮಕ್ಕಳಾಗದೇ ಇರೋರು, ಮನೆ ಕಟ್ಸೋಕ್ಕಾಗದೇ ಇರೋರು, ಸೈಟ್ ತೊಗೊಳಕ್ಕಾಗದೇ ಇರೋರು, ಆಮೇಲೆ ಕೆಲಸ ಸಿಕ್ಕಿಲ್ಲ, ಭಾಳ ಕಷ್ಟದಲ್ಲಿದ್ದೀನಿ, ಮನೆ ಮೇಂಟೈನ್ ಮಾಡೋಕ್ಕಾಯ್ತಾಯಿಲ್ಲ, ತುಂಬ ದುಃಖದಲ್ಲಿದ್ದೀನಿ. ಈ ದೇವಸ್ಥಾನಕ್ಕೆ ಬಂದು ತುಂಬ ಜನಕ್ಕೆ ಒಳ್ಳೆಯದಾಗಿದೆ. ನಾನು ಬಂದೆ, ನನಗೂ ಒಳ್ಳೆಯದಾಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ನಾನು ನಮಸ್ಕಾರ ಮಾಡ್ತಾಯಿದ್ದೀನಿ. ನನ್ನ ಹೆಸರು ಪ್ರಸಾದ್ ಜೈನ್ ಅಂತ. ವಕೀಲರು ನಾವು. ರಾಯಚೂರಿಂದ ಬಂದಿರೋದು ನಾವು. ಸುಮಾರು 18 ವರ್ಷದಿಂದ ಬರ್ತಾಯಿದ್ದೀವಿ. ಇಲ್ಲಿ ಮುಂಚೆ ಬಂದಾಗಿನಿಂದ ನಮಗೆಲ್ಲ ಒಳ್ಳೆಯದಾಗ್ತಾಯಿದೆ. ಅದಕ್ಕಾಗಿ ಎವ್ರಿ ಟೈಮ್ ಬಂದಾಗೆಲ್ಲ ಪಂಚಮುಖಿ ಆಂಜನೇಯಗೆ ಬಂದು ನಮಸ್ಕಾರ ಮಾಡಿ ಹೋಗ್ತಾಯಿದ್ದೀವಿ. ಇದೊಂದು ಒಳ್ಳೆಯ ಅದ್ಭುತ ಮತ್ತು ಶಕ್ತಿ ಪವಾಡ ಪುರುಷದ್ದು ಒಂದು ದೇವಸ್ಥಾನ ಅಂತಂದು ನಾನೊಂದು ನಂಬಿದ್ದೇನೆ.